ಕೆಲವು ಗ್ರಾಮಗಳಲ್ಲಿ ಮಾಡರ್ನ್ ಡೇ ಅಗ್ನಿ ಪರೀಕ್ಷಾ ಪನಿಷ್ಮೆಂಟ್ ಸಹ ಕೊಡ್ತಾರೆ. ಇದರಲ್ಲಿ ಆ ಹುಡುಗಿ 2 kg ಇರೋ ಬಿಸಿ ಐರನ್ ರಾಡ್ನ ಇಟ್ಕೊಳ್ಬೇಕು. ಆ ಬಿಸಿ ರಾಡ್ ಮತ್ತು ಆ ಹುಡುಗಿ ಕೈ ಮಧ್ಯೆ ಒಂದು ಎಲೆ ಇಕ್ಕಿರ್ತಾರೆ. ಸೊ ಒಂದು ವೇಳೆ ಆ ಹುಡುಗಿ ಆ ಅಗ್ನಿ ಪರೀಕ್ಷೆನ ಪಾಸ್ ಮಾಡಿಬಿಟ್ರೆ ಆ ಹುಡುಗಿ ಇನ್ನೋಸೆಂಟ್. ಇನ್ ಕೇಸ್ ಮಾಡೋಕ್ಕಾಗಿಲ್ಲ ಅಂದರೆ ಆ ಹುಡುಗಿ ಅಪರಾಧಿ. ಅದರ ನಂತರ ಆ ಹುಡುಗಿಗೆ ಮತ್ತು ಅವಳ ಕುಟುಂಬಕ್ಕೆ ಅದೊಂದು ಕಪ್ಪು ಚುಕ್ಕಿ. ಸೊ ಇಷ್ಟೆಲ್ಲ ನೋವು ಅವಮಾನಗಳು ಅವಳಿಗೂ ಮತ್ತು ಅವಳ ಕುಟುಂಬಕ್ಕೂ ಯಾಕೆ ಅಂದರೆ ಜಸ್ಟ್ ಬೆಡ್ಶೀಟಲ್ಲಿ ಅವಳ ಬ್ಲಡ್ ಸ್ಟೈನ್ ಇರಲಿಲ್ಲ ಅಂತ. ಆದರೆ ಇದೇ ರೀತಿಯ ಆಲೋಚನೆಗಳು ನಮ್ಮ ಲೀಗಲ್ ಆ್ಯಂಡ್ ಮೆಡಿಕಲ್ ಸಿಸ್ಟಮ್ಸಲ್ಲೂ ರಿಫ್ಲೆಕ್ಟ್ ಆಗಿದೆ. ನಿಮಗೆ ಗೊತ್ತಿದೆಯಾ, 2022 2 ಫಿಂಗರ್ ಟೆಸ್ಟ್ ಅನ್ನೋ ಒಂದು ಪೇನ್ಫುಲ್ ಟೆಸ್ಟ್ನ ಒಂದು ಹುಡುಗಿಯ ವರ್ಜಿನಿಟಿ ಟೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು. ಇದರಲ್ಲಿ ಹುಡುಗಿಯ ಪ್ರೈವೇಟ್ ಪಾರ್ಟ್ ಒಳಗೆ 2 ಫಿಂಗರ್ಸ್ನ ಇನ್ಸರ್ಟ್ ಮಾಡಿ ಅದರ ಟೈಟ್ನೆಸ್ನ ಟೆಸ್ಟ್ ಮಾಡ್ತಿದ್ರು. ಸೊ ಈ ಟೆಸ್ಟ್ನ ನಮ್ಮ ಸುಪ್ರೀಂ ಕೋರ್ಟ್ 2013 ಆ್ಯಂಡ್ 2022 ರೀಇವ್ಯಾಲ್ಯೂಯೇಟ್ ಮಾಡಿ ಈ ಟೆಸ್ಟ್ ನಮ್ಮ ಫಂಡಮೆಂಟಲ್ ರೈಟ್ ಟು ಪ್ರೈವಸಿ ಆ್ಯಂಡ್ ಡಿಗ್ನಿಟಿನ ಕಂಪ್ಲೀಟಾಗಿ ವೈಲೇಟ್ ಮಾಡುತ್ತೆ. ಹಾಗಾಗಿ ಅದು ತಕ್ಷಣ ಸ್ಟಾಪ್ ಆಗಬೇಕು ಅಂತ ಹೇಳಿದ್ರು. ಆದರೆ ಇವತ್ತಿಗೂ ಇದು ಇಂಡಿಯಾದಲ್ಲಿ ಇಲ್ಲೀಗಲ್ ಆಗಿ ನಡೀತಾನೆ ಇದೆ. ಆದರೆ ಈ ಟೆಸ್ಟ್ ಸೈಂಟಿಫಿಕಲಿ ಅಕ್ಯುರೇಟ್ ಅಲ್ವೇ ಅಲ್ಲ. ಯಾಕಂದರೆ ಮೊದಲು ವಜೈನಲ್ ಟೈಟ್ನಿಂಗ್ ಅನ್ನೋದು ವರ್ಜಿನಿಟಿಯ ಒಂದು ಸೈನೇ ಅಲ್ಲ. ಅದು ತುಂಬ ಫ್ಯಾಕ್ಟರ್ಸ್ನ ಮೇಲೆ ಡಿಪೆಂಡ್ ಆಗುತ್ತೆ, ಲೈಕ್ ಜೆನೆಟಿಕ್ಸ್, ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಸ್ಟ್ರೆಸ್. ಎರಡನೇದಾಗಿ ಈ ಟೆಸ್ಟಲ್ಲಿ ಹುಡುಗಿಯ ಹೈಮನ್ ಟೇರ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಆದರೆ ಕೆಲವು ಹುಡುಗಿಯರಿಗೆ ಆ ಹೈಮನ್ ಆಬ್ಸೆನ್ಸ್ ಇರುತ್ತೆ, ಅಂದರೆ ಅವರು ಹುಟ್ಟೋವಾಗಲೇ ಅವ್ರಿಗೆ ಹೈಮನ್ ಅನ್ನೋದು ಇರಲ್ಲ. ಮೂರನೇದಾಗಿ ಹೈಮನ್ ಅನ್ನೋದು ಆಲ್ರೆಡಿ ಟಾರ್ನ್ ಆಗಿರುತ್ತೆ. ತುಂಬ ಜನ ಅಂದ್ಕೊಳ್ತಾರೆ ಹೈಮನ್ ಈ ರೀತಿ ಇರುತ್ತೆ ಅಂತ, ಆದರೆ ಆ್ಯಕ್ಚುಯಲ್ ಆಗಿ ಅದು ಈ ರೀತಿ ಇರುತ್ತೆ. ಅದರಲ್ಲಿ ಆಲ್ರೆಡಿ ಹೋಲ್ಸ್ ಇರುತ್ತೆ. ಹಾಗಾಗಿನೇ ಈ ಪೀರಿಯಡ್ಸ್ನ ಟೈಮಲ್ಲಿ ಬ್ಲೀಡಿಂಗ್ ಹೊರಗೆ ಬರುತ್ತೆ. ಹೈಮನಲ್ಲಿ ಹೋಲ್ಸ್ ಇಲ್ಲ ಅಂದರೆ ಹೇಗೆ ಬ್ಲೀಡ್ ಆಗೋಕ್ಕೆ ಸಾಧ್ಯ? ಸೊ ಕಂಪ್ಲೀಟಾಗಿ ಹೈಮನ್ ಸೀಲ್ ಆಗಿರುತ್ತೆ ಅನ್ನೋದು ಒಂದು ಮಿತ್. ಇನ್ ಕೇಸ್ ಹಾಗಿದ್ರೆ ಅದೊಂದು ಡಿಸಾರ್ಡರ್. ಅದನ್ನು ಸೈಂಟಿಫಿಕಲಿ ಇನ್ಪರ್ಫೋರೇಟ್ ಹೈಮನ್ ಅಂತ ಕರೀತಾರೆ. ಅದನ್ನು ಟ್ರೀಟ್ ಮಾಡೋಕ್ಕೆ ಡಾಕ್ಟರ್ ಸರ್ಜಿಕಲ್ ಆಗಿ ಕಟ್ ಮಾಡ್ತಾರೆ, ಸೊ ದ್ಯಾಟ್ ಆ ಹುಡುಗಿಗೆ ಪೀರಿಯಡ್ಸ್ ನಾರ್ಮಲ್ ಆ್ಯಂಡ್ ಪೈನ್ಲೆಸ್ ಆಗುತ್ತೆ. ನಾಲ್ಕನೇದಾಗಿ, ಒಂದು ಹುಡುಗಿ ಹೈಮನ್ ಟೇರ್ ಆಗೋಕ್ಕೆ ಅವಳು ಸೆಕ್ಷುಯಲ್ಲಿನೇ ಆ್ಯಕ್ಟಿವ್ ಆಗಿರಬೇಕು ಅಂತೇನೂ ಇಲ್ಲ. ಫಿಸಿಕಲ್ ಆ್ಯಕ್ಟಿವಿಟೀಸ್ ಲೈಕ್ ರನ್ನಿಂಗ್, ಸೈಕ್ಲಿಂಗ್, ಸ್ವಿಮ್ಮಿಂಗ್ ಆರ್ ಡ್ಯಾನ್ಸಿಂಗಿಂದ ಸಹ ಹೈಮನ್ ಟೇರ್ ಆಗುತ್ತೆ. ಇನ್ನು ಕೆಲವು ಕೇಸಸಲ್ಲಿ ಹುಡುಗಿಯರಿಗೆ ಅದರ ಮೂಲಕ ಬ್ಲೀಡ್ ಸಹ ಆಗುತ್ತೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಟೈಮಲ್ಲಿ ಆ ಹೈಮನ್ ಟೇರ್ ಆಗೋದ್ರಿಂದ. ಸೊ ಬೇಸಿಕ್ಕಾಗಿ 2 ಫಿಂಗರ್ ಟೆಸ್ಟ್ ಅನ್ನೋದು ಕಂಪ್ಲೀಟಾಗಿ ಸೈಂಟಿಫಿಕಲಿ ಇನ್ಅಕ್ಯುರೇಟ್.